ನಮ್ಮ ಕರ್ನಾಟಕ ರಾಜ್ಯದ 11ನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ಮಂಡನೆ ಆಗಿದೆ. ಎಲ್ಲ ಕಾಪಿಗಳನ್ನ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಲುಪಿಸಿದೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಹಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ನಾನು, ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂತ ಜಯಪ್ರಕಾಶ್ ಹೆಗಡೆ, ನಾವೆಲ್ಲ ನಮ್ಗೆ ಏನೇನು ಮಾಹಿತಿ ಇದೆ ಆ ಮಾಹಿತಿಯನ್ನ ನಮ್ಮೆಲ್ಲ ಶಾಸಕರಿಗೆ, ಬಿ ಎಲ್ ಶಂಕರ್ ಎಲ್ಲ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮುಖ್ಯಮಂತ್ರಿಗಳಿಗೆ, ನಮ್ಮ ಗೋವಿಂದರಾಜ್ ಅವರು ಎಲ್ಲ ಕೂಡ ಶಾಸಕರು, ಮಾಜಿ ಮಂತ್ರಿಗಳೆಲ್ಲ ಕೂಡ ಅವ್ರದೇ ಆದಂತಹ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ನಾವೆಲ್ಲ ನಮ್ದು ನಮ್ಮ ಸರ್ಕಾರ ಏನು ಹಿಂದೆ ನಾವೇ ಇದಕ್ಕೆ ಈ ಒಂದು ಸರ್ವೆ ಆಗ್ಬೇಕು ಅಂತೇಳಿ, ಸೋಶಿಯೋ ಎಕನಾಮಿಕ್ ಸರ್ವೆ ಆಗ್ಬೇಕು ಅಂತೇಳಿ ನಾವೇ ಒಪ್ಪಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಕೂಡ ಇದಕ್ಕೆ ಖರ್ಚು ಮಾಡಿ ಲಕ್ಷಾಂತರ ಜನ ಈಗಾಗಲೇ ಪ್ರತಿ ಎಲ್ಲ ಕಡೆನೂ ಪ್ರವಾಸ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಒಂದು ವರದಿ ಬಂದಿದೆ. ಸೊ ಈಗ ಅವರೆಲ್ಲ ನಮ್ಮ ಶಾಸಕರು ಕೂಡ ಇನ್ನ ನಮ್ಗೆ ಡಿಟೈಲ್ ಮಾಹಿತಿ ಬೇಕು ಅಂತ ಕೂಡ ಕೇಳಿದ್ದಾರೆ. ಅವ್ರಿಗೆಲ್ಲ ಒಂದೊಂದು ಕಾಪಿನ ಕೂಡ ನಮ್ಗೇನು ಒಂದು ಕಾಪಿ ಬಂದಿದೆ, ಆ ಕಾಪಿನ ಅವ್ರಿಗೂ ಕೂಡ ಮಾಹಿತಿಗೋಸ್ಕರ ತಿಳಿಸಲಿದ್ದೇವೆ. ಕೆಲವು ಮಾಧ್ಯಮದಲ್ಲಿ ಅದು ತಪ್ಪಾಗಿ ಕೆಲವು ಬಂದಿದೆ. ನಾನು ಯಾವ ಮಾಧ್ಯಮ ಅಂತ ನಾನು ಹೇಳಕ್ ಹೋಗುದಿಲ್ಲ. ಇರೋ ವಾಸ್ತವಾಂಶ ಬಿಟ್ಟು ಬೇರೆನೆಲ್ಲ ಬರೆದಿದ್ದಾರೆ. ಮುಸ್ಲಿಮರಿಗೆ ಇಷ್ಟು ವರ್ಷ ಹೆಚ್ಚಿಗೆ ಇದೆ ಅನ್ನೋದೆಲ್ಲ ಒಂದು ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಕೆಲವು ಪ್ರಕಟಣೆಗಳಾಗಿದೆ. ಇಂಥವೆಲ್ಲ ಕೂಡ ನಾವು ಸರಿಯಾದ ಮಾಹಿತಿಯನ್ನ ಸಾರ್ವಜನಿಕರು ಕೂಡ ನಾವು ಕೊಡಬೇಕಾಗಿದೆ. ಸೊ ಎಲ್ಲ ಶಾಸಕರು ಬಂದು ನಮ್ಮ ಅನೇಕ ಅಭಿಪ್ರಾಯಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಸೊ ಕ್ಯಾಬಿನೆಟ್ ಅಲ್ಲಿ ಹೋಗಿ ನಾವು ನಮ್ಮ ಜನರ ಪ್ರತಿನಿಧಿಗಳಾಗಿ ಇದ್ಕೊಂಡು ನಾವೆಲ್ಲರೂ ಕೂಡ ಏನು ನ್ಯಾಯವನ್ನು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯನೋ, ಏನು ವಾಸ್ತವಾಂಶ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇಷ್ಟು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಎಲ್ಲರೂ ಒಟ್ಟಿಗೆ ನಾವು ಏನ್ ಮಾತಾಡಬೇಕು ಅಂತೇಳಿ ಒಂದು ಧ್ವನಿಯಾಗಿ ಮಾತಾಡ್ಕೊಂಡಿದೀವಿ. ಆ ವಿಚಾರವನ್ನ ನಾವು ಅಲ್ಲಿ ಮಂಡಿಸ್ತೇವೆ. ಕ್ಯಾಬಿನೆಟ್ ಅಲ್ಲಿ ಕೆಲವು ನನಗೇನೋ ಹೇಳಿದ್ದಾರೆ ಅವರೆಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡೋದನ್ನ ಇಲ್ಲಿ ಮಾತಾಡಕ್ಕೆ ಅದು ಅವಕಾಶ ಇಲ್ಲ. ಕ್ಯಾಬಿನೆಟ್ ಈಸ್ ಎ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್. ಕ್ಯಾಬಿನೆಟ್ ಅಂದ್ರೆ ಗೌಪ್ಯ. ಅದು ಕೆಲವು ಕೊಟ್ಟಿದ್ದಾರೆ, ಅವರೆಲ್ಲ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಸುಮ್ನೆ ಅವ್ರು ಯಾರಾದ್ರೂ ನಿಮ್ಗೆ ಹೇಳ್ಬೋದು, ನಾವ್ ಹಿಂಗ್ ಹೇಳುದು ಹಂಗ್ ಹೇಳುದು ಅಂತ ಅಂದ್ಬಿಟ್ಟು ನೀವು ಆಫ್ ದಿ ರೆಕಾರ್ಡ್ ಅಂತ ಹೇಳ್ಬೋದು. ಎಲ್ಲ ಆಫ್ ದಿ ರೆಕಾರ್ಡ್ಗೂ ತೆರೆ ಎಳಿತಾ ಇದ್ದೀವಿ. ನಮ್ಗೆ 5 ಜನಕ್ಕೂ ಅವರು ಆಥರೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದಾರೆ. ನಾವು 5 ಜನನು ಏನು ಹೇಳಬೇಕು ಅದನ್ನು ಖಂಡಿತ ನಾವು ಹೇಳ್ತೇವೆ. ನಾವು ವಿ ಆರ್ ನಾಟ್ ವರಿಡ್ ಅಬೌಟ್ ಒಂದೇ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೀನಿ, ನಾವೆಲ್ಲ ಮಿನಿಸ್ಟರ್ ಇದ್ದೇವೆ. ನಮ್ಗೆ ಎಲ್ಲಾ ಸಮಾಜಕ್ಕೂ ನಾವು ರಕ್ಷಣೆ ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ. ನಾವು ಯಾರು ಯಾವ ವರದಿಗೂ ನಮ್ದೇನು ಇದರಲ್ಲಿ ಅವರು ಸಿಸ್ಟಮ್ ಏನ್ ಮಾಡಿದ್ದಾರೆ ಆ ಸಿಸ್ಟಮ್ ಅಲ್ಲಿ ನಾವ್ ಯಾರನ್ನು ತಪ್ಪನ್ನ ಕಂಡುಹಿಡಿಯಲಿಕ್ಕೆ
ನಾವು ತಯಾರಿಲ್ಲ. ದೇ ಹ್ಯಾವ್ ಡನ್ ಎ ಡಿಟೈಲ್ ಎಕ್ಸೈಸ್, ಸೋಶಿಯೋ ಎಕನಾಮಿಕ್ ಸರ್ವೆ ಎಲ್ಲ ಕೂಡ ಏನು ಸುಮ್ಮನೆ ಮಾಡಿದಾರ, 1,00,000 ಜನ ಪ್ರಯತ್ನ ಮಾಡಿದ್ದಾರೆ, ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, ಅದೆಲ್ಲ ಕರೆಕ್ಟ್ ಆಗಿ ಅವ್ರು ಏನಿರ್ಬೇಕು ಮಾಡಿದ್ದಾರೆ. ಕೆಲವು ಮಾಧ್ಯಮದಲ್ಲಿ ವಿರೋಧ ಪಾರ್ಟಿಯವರು ಕೆಲವು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಉತ್ತರ ಕೊಡ್ಬೇಕು ನಾವು ಮುಂದಿನ ದಿನದಲ್ಲಿ ನಾವು ಸರ್. ಹಿಂದೆ ತಾವು ಸಹ ಕ್ಯಾಬಿನೆಟ್ ಅಲ್ಲಿ ಇದ್ರಿ. ಹಿಂದೆ 2013 ಬಹುತೇಕ ಸಚಿವರು ಹೇಳಿದ್ರು. ಅದಾದ ನಂತರ ವರದಿ ಬಂದ ನಂತರ ಸಹ ಇದುವರೆಗೆ ವರದಿ ರಿಲೀಸ್ ಆಗತ್ತಂತೂ ಬಹುತೇಕ ಎಲ್ಲರೂ ಸಹ ಅಪಸ್ವರ ಆಗ್ತಾರೆ. ಇಲ್ಲ, ಆಗ ಯಾರ ಹತ್ರನೂ ಮಾಹಿತಿ ಇರ್ಲಿಲ್ಲ. ಈಗ ಮಾಹಿತಿ ಬಂದಿದ್ದೆ 3 ದಿನದಿಂದ ಈಚೆಗೆ. ಬರೀ ಜಯಪ್ರಕಾಶ್ ಒಬ್ಬರ ಇದ್ದಿಲ್ಲ ಅಷ್ಟೇ, ನನ್ನ ಹತ್ರನೂ ಇರ್ಲಿಲ್ಲ. ಮುಖ್ಯಮಂತ್ರಿಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಓಪನ್ ಮಾಡಿದ್ರು. ಓಪನ್ ಮಾಡಿದ್ಮೇಲೆ ನಿನ್ನೆನೋ ಮೊನ್ನೆನೋ ಬಂದಿತ್ತು. ಸೊ ನನ್ನ ಡ್ಯೂಟಿ ಅಲ್ವಾ, ನಮ್ಮ ಕೊಲೀಗ್ಸು ಶಾಸಕರಿಗೆಲ್ಲ ಹಂಚ್ಕೊಳ್ಬೇಕಾಯ್ತು, ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದ್ ತರ ಬರೆದಿದ್ದೀನಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನೇನಾದ್ರು ವಿಚಾರ ಇದ್ರೆ ಅವರು ಕೂಡ ನಮ್ಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದು ರೀತಿ ಕನ್ಸಾಲಿಡೇಟ್ ಆಗಿರುವಂತದ್ದು ನಿಮ್ಗೆ ಸ್ಪಷ್ಟವಾಗಿ ಎಲ್ಲ ಗೋಚರಿಸ್ತದೆ, ವರದಿ ಗೋಚರಿಸ್ತದೆ 75 lakhs ಅಂತ. ಇನ್ನು ಉಳಿದಿದ್ದೆಲ್ಲ ಬೇರೆ ಸುಳ್ಳು, ಅದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಉಳಿದಿದ್ದೆಲ್ಲ ಜಾತಿಗಳು ಬೈಫರ್ಗೇಷನ್ ಆಗಿದೆ, ಅದು ಮಾತ್ರ ಕನ್ಸಾಲಿಡೇಟ್ ಆಗಿದೆ. ಸತ್ಯವಸ ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳಿದೀನಿ ಅಷ್ಟೇ. ಚರ್ಚೆ ಮಾಡಕ್ ನನ್ಗೆ ಇಷ್ಟ ಇಲ್ಲ. ವರದಿನ ಸಮಗ್ರವಾಗಿ ಎಲ್ಲರೂ ಓದಲಿಕ್ಕೆ ಆಗಿಲ್ಲ. ಇದು ಮತ್ತೆ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮತ್ತು ಮಲ್ಲ ಯಾದವರು ಬಹುದೊಡ್ಡದಾದಂತಹ ಧ್ವನಿಯನ್ನ ಎತ್ತಾ ಇದ್ದಾರೆ ಸರ್. ಏನ್ ಹೇಳಕ್ ಬಯಸ್ತೀರ? ಏನು ಎಲ್ಲರಿಗೂ ಕೊಟ್ಟು ಅವ್ರವ್ರ ವಿಚಾರ ಸಮಸ್ಯೆ ಚರ್ಚೆ ಮಾಡ್ತೀವಿ. ಈಗ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಇಟ್ಟು ನಾವೆಲ್ಲ ಫ್ರೀಯಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಂಬರ್ 1. ಇನ್ನೊಂದ್ ಕಡೆ ಹೇಳಿದ್ದಾರೆ ಅಸೆಂಬ್ಲಿಲೂ ಇದ್ರ ಬಗ್ಗೆ ಮಂಡಿಸೋಣ ಅಂತ ಹೇಳಿದ್ದಾರೆ. ಸೊ ಅಸೆಂಬ್ಲಿಲೂ ಮಂಡಿಸ್ಬೇಕಾದ್ರೆ ಇಟ್ ಈಸ್ ಎಲ್ಲರಿಗೂ ಕೂಡ ಇದು ಪಬ್ಲಿಕ್ ಡಾಕ್ಯುಮೆಂಟ್. ನೀವು ಕೂಡ ಮಾಹಿತಿ ಜನರಿಗೆಲ್ಲ ತಪ್ಪಿಸ್ತಾ ಇದ್ರಿ. ಸೊ ಪಬ್ಲಿಕ್ ಡಾಕ್ಯುಮೆಂಟ್, ಅವ್ರ ಅಭಿಪ್ರಾಯ ತಿಳಿಸ್ತೀವಿ. ಯಾವ ಕೂಗು ಅವಶ್ಯಕತೆ ಇಲ್ಲ, ಯಾರು ದಣು ತಗೊಳ್ಳೋದು ಅವಶ್ಯಕತೆ ಇಲ್ಲ. ಪಾಪ ಕೆಲವು ರಾಜಕಾರಣ ಮಾಡೋರು ಮಾಡ್ರೆ, ನೀವ್ ಏನ್ ಹೇಳಿದ್ರು ಮಾಡೇ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ, ರಾಜಕಾರಣ ಮಾಡೋರು ಮಾಡ್ತಾರೆ. ನಮ್ ಡ್ಯೂಟಿ ಇದೆ, ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟವ್ರೆ. ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.